ಮತ್ತೆ ಸಿಎಂ ಆಗುವ ಆಸೆ ಬಿಚ್ಚಿಟ್ಟ ಹಿರಿಯ ಶಾಸಕ ಯತ್ನಾಳ್. ಹೌದು, ಪ್ರತಿಯೊಬ್ಬರು ನಾವೇನು ಸನ್ಯಾಸಿಗಳೇನ್ರಿ ಅನ್ನೋ ಮಾತುಗಳನ್ನ ಹೇಳೋದನ್ನ ಕೇಳ್ತಾ ಇರ್ತೀವಿ. ಆದ್ರೆ ಇಲ್ಲಿ ಒಂದು ಬೇರೆ ವರ್ಷ ಇದ್ದಂಗಿದೆ. ನೋಡ್ತಾ ಹೋಗೋಣ. ಮತ್ತೆ ಸಿಎಂ ಆಗುವ ಆಸೆ ಬಿಚ್ಚಿಟ್ಟಿದ್ದಾರೆ ಹಿರಿಯ ಶಾಸಕ ಯತ್ನಾಳ್. ರಾಜ್ಯದಲ್ಲಿ ನಾನು ಉನ್ನತ ಸ್ಥಾನಕ್ಕೆ ಇರುತ್ತೇನೆಂದ ಯತ್ನಾಳ್. ಸಿದ್ದರಾಮಯ್ಯ, ಯಡಿಯೂರಪ್ಪ, HDK ಸಹ ಉಚ್ಚಾಟನೆ ಆಗಿದ್ರು. ಈ ಮಾತು ಕೂಡ ಈ ಮುಂಚೆ ರಿಪೀಟ್ ಆಗಿತ್ತು. ಪಕ್ಷದಿಂದ ಉಚ್ಚಾಟನೆ ಆದವರೆಲ್ಲ ಮುಖ್ಯಮಂತ್ರಿ ಆಗಿದ್ದಾರೆ. ಅದೇ ರೀತಿ ನಾನು ಬಿಜೆಪಿಯಿಂದ ಉಚ್ಚಾಟನೆ ಆಗಿದ್ದೀನಿ, ಹೀಗಾಗಿ ನಾನು ಕೂಡ ಮುಂದೆ ಸಿಎಂ ಆಗ್ತೇನೆ ಅಂತ ಬಸವರಾಜ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಬೆಳಗಾವಿಯ ಬೀರ್ನಗಡ್ಡಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಉಚ್ಚಾಟನೆಯಾದ ನಾಯಕರಲ್ಲಿ ನಾನು 4ನೇ ಲೀಡರ್, ನನಗೂ ಮುಖ್ಯಮಂತ್ರಿ ಭಾಗ್ಯ ಇದೆ, ನಾನು ಕೂಡ ಸಿಎಂ ಆಗ್ತೀನಿ. ಈಗಾಗಲೇ ಮನೆಯೊಂದು 3 ಬಾಗಿಲಿಗೆ ಆಗಿದೆ ಅಂತೆ ಬಿಜೆಪಿ. ನೋಡಿ, ಆ ಪಕ್ಷದಲ್ಲಿ ಇದ್ದಂಥವರೇ ಹೇಳ್ತಾರೆ. ಬಿಜೆಪಿ ಮನೆಯಿಂದಲೇ ಹೊರಬಿದ್ದಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಬಿಜೆಪಿ ವಿರುದ್ಧ ಸೆಡ್ ಹೊಡೆದು ಹೊಸ ಪಕ್ಷ ಏನಾದರೂ ಕಟ್ತಾರೆ ಯತ್ನಾಳ್, ಗೊತ್ತಿಲ್ಲ. ಇಂತಹ ಅನುಮಾನ ಕೂಡ ಗರಿಗೆದರಿದೆ. ಅಥವಾ ಮತ್ತೆ ಬಿಜೆಪಿಗೆ ಮರಳಿ ಅಧಿಕಾರದ ಗದ್ದುಗೆ ಹಿಡಿತಾರ? ಡೋಂಟ್ ನೋ, ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್. ಹೌದು, ಏನ್ ಬೇಕಾದ್ರೂ ಆಗ್ಬೋದು. ಇದು ಒಂಥರ ಗೇಮ್, ಕ್ರಿಕೆಟ್ ಗೇಮ್ ಇದ್ದ ಹಾಗೆ. ಯಾವ ಬಾಲಲ್ಲಿ 6 ಹೊಡಿತಾರೋ, 4 ಹೊಡಿತಾರೋ, ಬೋಲ್ಡ್ ಆಗ್ತಾರೋ, ಏನು ಬೇಕಾದರೂ ಹೇಗಾಗ್ಬೋದು, ಏನು ಹೇಳೋಕ್ಕಾಗಲ್ವೋ ಅದೇ ರೀತಿಯಾಗಿ ಇಲ್ಲೂ ಕೂಡ ಆಗುತ್ತೆ. ಓಕೆ, ಈ ಮಾತುಗಳು ಪದೇ ಪದೇ ಹೇಳಿರೋದ್ರಿಂದ, ಹೇಳಿಕೆ ಆಗಿರೋದ್ರಿಂದ ಇದು ಎಷ್ಟು ಮಟ್ಟಿಗೆ ಇಂಪಾರ್ಟೆನ್ಸ್ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಈಗಲೇ ಅನಲೈಸ್ ಮಾಡೋದು ಕೂಡ ಕಷ್ಟ. ಅಸಲಿಗೆ ಏನು ಮಾತನಾಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್, ಬನ್ನಿ ನೋಡೋಣ. ದೇವೇಗೌಡರು ಎಕ್ಸ್ಪ್ಲೇನ್ ಮಾಡಿದ್ರು. ಹೌದು, ಯಡಿಯೂರಪ್ಪನು ಬಿಜೆಪಿ ಎಕ್ಸ್ಪ್ಲೇನ್ ಮಾಡಿದ್ರು. ಹೌದು, ಕುಮಾರಸ್ವಾಮಿ ಅವ್ರನ್ನು ಏನು ದೇವೇಗೌಡರು ಎಕ್ಸ್ಪ್ಲೇನ್ ಮಾಡಿದ್ರು. ಹೌದು, ಆ 3 ಮಂದಿ ಎಕ್ಸ್ಪೆಲ್ ಆದವ್ರು ಮುಖ್ಯಮಂತ್ರಿ ಆಗಿರಲಿಲ್ಲ. ತಮ್ಮ 4ನೇದವ್ ನಾನೇ ಎಕ್ಸ್ಪೆಲ್ ಆದವ್, ನಾನೇ ಮುಖ್ಯಮಂತ್ರಿ ಆಗ್ತೇನೆ. ಯಾಕಾಗ್ಬಾರ್ದು? ಯಾಕೆ ಕರ್ನಾಟಕ ಮುಖ್ಯಮಂತ್ರಿ ಅವರೇ ಅಥವಾ ಗುತ್ತಿಗೆ ಐತೇನು? ನಾವು ಉತ್ತರ ಕರ್ನಾಟಕದವರು, ನಾವೇನು ರೊಕ್ಕ ತಿನ್ನೋದಿಲ್ಲಪ್ಪ. ಈಗ ಹೇಳ್ತೇನೆ, ಇಲ್ಲ ಬಸವಣ್ಣ ಸಾಕ್ಷಿಯಾಗಿ ನಾವು ರೊಕ್ಕ ತಿನ್ನೋದಕ್ಕೆ ಮುಖ್ಯಮಂತ್ರಿ ಆಗೋದಿಲ್ಲ, ಆಸ್ತಿ ಮಾಡೋದಿಲ್ಲ. ಈ ರಾಜ್ಯದ ಜನರು ಒಳ್ಳೆಯದಕ್ಕಾಗಿ ನಾವು ಹೋರಾಟ ಮಾಡ್ತೀವಿ ಹೊರತು ನಾವು ಬಸವಣ್ಣನ ವಿಚಾರಗಳನ್ನ ನಿಜವಾಗಿ ಜಾರಿ ತರಬೇಕು. ಅಭಿವೃದ್ಧಿ ವಿಚಾರದ ಬಗ್ಗೆ ಅಷ್ಟೇ ಮಾತನಾಡ್ತಾರೆ ಅಂತ ಇಲ್ಲ ರಾಜಕಾರಣದಲ್ಲಿ. ಅದಕ್ಕೆ ರಾಜಕಾರಣ ಇವತ್ತು ಮನರಂಜನೆಯ ಹೊಸ ರೂಪವನ್ನು ಪಡೆದುಕೊಂಡಿದೆ ಅಂತ ಅನ್ಸುತ್ತೆ. ಕಾರಣ ಇಷ್ಟೇ. ಯಾಕೆ ಮನರಂಜನೆ ಅನ್ನೋ ಶಬ್ದವನ್ನು ಇಲ್ಲಿ ಪದಪ್ರಯೋಗ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೋಡಿ, ಬಸನಗೌಡ ಪಾಟೀಲ್ ಯತ್ನಾಳ್ ಏನು ಹೇಳಿಕೆ ಕೊಡ್ತಿದ್ದಾರೆ, ಅವರ ಲಿಂಕ್ ನೋಡಿ, ಲಾಜಿಕ್ ನೋಡಿ. ಉಚ್ಚಾಟನೆಗೊಂಡಂಥ ಎಲ್ಲ ನಾಯಕರೆಲ್ಲ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತ. ನಾನು ಕೂಡ ಎಕ್ಸ್ಪೆಲ್ ಆಗಿದ್ದೀನಿ, ಹಾಗಾಗಿ ನಾನು ಕೂಡ ಮುಖ್ಯಮಂತ್ರಿ ಆಗ್ತೀನಿ ಅನ್ನೋದನ್ನು ಅಲ್ಲಿ ಬಿತ್ತುತ್ತಾ ಇದ್ದಾರೆ. ಅವರ ಇಂಗಿತವನ್ನು ಈ ಮೂಲಕ ಪೂರೈಸ್ಕೊಳ್ತಾ ಇದ್ದಾರೆ, ಒಂದು ಸೀಡ್ನಿಂಗ್ ಮಾಡ್ತಾ ಇದ್ದಾರೆ ಅಲ್ವಾ. ಅಂದರೆ ಬೀಜ ಬಿತ್ತುತ್ತಾ ಇದ್ದಾರೆ, ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿ. ಆದರೆ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ಅವರು ಹೊಸ ಪಕ್ಷ ಕಟ್ಟಿ ಮುಖ್ಯಮಂತ್ರಿ ಆಗ್ತಾರಾ ಅಂತ ನಾವು ಆ ಪ್ರಶ್ನೆ ಮಾಡೋದಕ್ಕೆ ಸದ್ಯ ಪೂರಕ ವಾತಾವರಣ ಇಲ್ಲ. ಭಾರತೀಯ ಜನತಾ ಪಕ್ಷದಿಂದ ಬರ್ತಾರಾ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಅವರು ಉಚ್ಚಾಟಿತ ನಾಯಕನಾಗಿದ್ದರೂ ಕೂಡ ಈ ಬಾರಿಯ ಉಪಚುನಾವಣೆಗಳಲ್ಲಿ ಅವರು ಟೊಂಕ ಕಟ್ಟಿ ತಮ್ಮ ಅಂದರೆ ಬಿಜೆಪಿಯ ಅಭ್ಯರ್ಥಿಯ ಪರವಾಗಿ ಮತ ಕೇಳಿದರು. ಹೀಗಾಗಿ ಅವರು ಬಿಜೆಪಿಗೆ ವಾಪಸ್ ಬರ್ತಾರೆ ಅನ್ನೋ ಒಂದು ಇಂಟೆನ್ಷನ್ ಅಂತ ಅಂದ್ಕೊಳ್ಬೇಕಾ, ಅಥವಾ ಹೊಸ ಪಕ್ಷ ಕಟ್ತಾರೆ ಅಂತ ಅಂದ್ಕೊಳ್ಬೇಕಾ? ಆಮೇಲೆ ಪಕ್ಷದ ರಾಜ್ಯಾಧ್ಯಕ್ಷರನ್ನು, ಅದರಲ್ಲೂ ಬಿಜೆಪಿಯ ವಿಜೇಂದ್ರ ಮತ್ತು ಯಡಿಯೂರಪ್ಪ ಅವ್ರನ್ನ ವಾಚಾಮಗೋಚರವಾಗಿ ಬೈತಾ ರಾಜ್ಯದ ಜನರ ಮುಂದೆ ಅವರು ಈ ರೀತಿಯಾಗಿ ಏನೇನು ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ, ತಾನೊಬ್ಬ ಸುದ್ದಿಯಲ್ಲಿರುವಂಥ ನಾಯಕ, ಹಿಂದೂ ಹುಲಿ, ಫೈರ್ ಬ್ರ್ಯಾಂಡ್ ಅಂತೆಲ್ಲ ಕರೀತಾರೆ. ಅಂದರೆ ಈ ವಿಚಾರಗಳಷ್ಟೇ ಸಾಕಾಗುತ್ತಾ? ಅಂದರೆ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗುತ್ತೆ. ಇದಕ್ಕೊಂದು ಲಂಗು ಲಗಾಮು ಲಾಜಿಕ್ಕು ಇಲ್ಲ ಅನ್ನೋದಕ್ಕೆ ಒಂದು ಪ್ರತ್ಯಕ್ಷ ಉದಾಹರಣೆಗೆ ಪೂರಕವಾದಂಥ ಸುದ್ದಿ ಇದು. ಓಕೆ, ಏನು ಹೈಕಮಾಂಡ್ ಇದೆ ಅಲ್ಲ, ಹೈಕಮಾಂಡದಲ್ಲಿ ಟೆಂಡರ್ ನಡೆದಿದೆ. DK ಶಿವಕುಮಾರ್ ಕೊಡ್ತಾರೋ, ಸಿದ್ದರಾಮಯ್ಯನವ್ರು ಕೊಡ್ತಾರೋ? ಆ ಟೆಂಡರ್ ಇನ್ನೂ ಬಿಡ್ ನಡೆದಿದೆ, ಇನ್ನೂ ಅದು ಕೊನೆಯ ಫೈನಲ್ ಆಗಿಲ್ಲ. ಅದ್ ಕೂಡ ರಾಹುಲ್ ಗಾಂಧಿ ಅನೌನ್ಸ್ ಮಾಡ್ತಾರೆ, ಇದು ರೇಟ್ ಹೆಚ್ಚಾಗಿದೆ, ಅದಕ್ಕೆ ನಾನು ಇಂಥ XYZ ಮಾಡಿದೆ. ನೂರಕ್ಕೆ ರಾಜಣ್ಣ ಅವ್ರು ಹೇಳಿದ್ದು 100ಕ್ಕೆ 100 ಸತ್ತಿದೆ. ನನ್ನ ಹಾಗೆ ರಾಜಣ್ಣ ಅವ್ರು ಸಹ ಕಾಂಗ್ರೆಸ್ನಲ್ಲಿ ನೇರವಾಗಿ ಮಾತಾಡೋರು. ಅವರು ಸಿದ್ದರಾಮಯ್ಯನವ್ರು ಭಾಳ ನಂಬಿದ್ರು. ಇವ್ರು ಒಬ್ಬರೇ ಅಲ್ಲ, ಬಹಳಷ್ಟು ಸಿದ್ದರಾಮಯ್ಯ ಫಾಲೋವರ್ಸ್ ಬಲ್ಲಿ ಈ ಒಂದು ಭಾವನೆ ಬಂದಿದೆ. ಒಂದನೇದ್ದು, ಸಿದ್ದರಾಮಯ್ಯನವರು ಮೊದಲಿನ ಸಿದ್ದರಾಮಯ್ಯ ಇಲ್ಲ, ನಂಬರ್ 1. ಇದನ್ನು ವಿಧಾನಸಭೆದಾಗ ಹೇಳಿದ್ರು. 2ನೇದ್ದು, ತಮ್ಮ ಫಾಲೋವರ್ಗಳ ರಕ್ಷಣೆ ಮಾಡ್ತಾ ಇದ್ರು. 3ನೇದ್ದು, ಅವರು ಸಿದ್ದರಾಮಯ್ಯನವರು ಏನು ನಿರೀಕ್ಷೆ ಇಟ್ಟಿದ್ರು ಜನ, ಆ ರೀತಿ ಸರ್ಕಾರ ಕೊಡ್ಲಿಲ್ಲ. ಇದು 3ರಲ್ಲಿ ಸಿದ್ದರಾಮಯ್ಯನವರು ವಿಫಲರಾಗ್ಯಾರ.
ಸರ್ ಬಾಗಲಕೋಟೆ ಆಮೇಲೆ ದಾವಣಗೆರೆ ರಿಸಲ್ಟ್ ಬರೋದಕ್ಕೆ ಮುಂಚೆನೆ ಕಾಂಗ್ರೆಸ್ ನಲ್ಲಿ ವಿಕೆಟ್ ಬಿಡ್ತಾ ಇದ್ದಾರೆ. ಇದರ ಕಾಂಗ್ರೆಸ್ ಎರಡು ಕಡೆ ಸೋಲ್ತಿದ್ದಾನು ಅಂತ ಶುಭ ಸೂಚನೆ. ಆ ಶುಭ ಸೂಚನೆ ಸಿಕ್ಕಿದ್ರಿಂದ ಇವತ್ತು ಇದೇನು ವಿಜೇಂದ್ರನ ಪವಾಡ ಏನಿಲ್ಲ. ನಾಳೆ ನೀವೆಲ್ಲ ಹೊಡಿತೀರಿ ಕೆಲವೊಂದು ಅದಾವು. ಆ ವಿಜಯ ಕರ್ನಾಟಕದ ಪೇಪರ್ ಇದೆ, ಹೆಚ್ಚು ಕಡಿಮೆ ವಿಜೇಂದ್ರ ಕರ್ನಾಟಕ ಮಾಡಿದ್ರು ಚಲೋ ಅವ್ರು. ನಾಳೆ ಏನತ್ತಾರ ವಿಜೇಂದ್ರ ನೇತೃತ್ವದಲ್ಲಿ ಬತ್ತಾರ. ಅಲ್ಲಿ ಸಾಬ್ರು ಕಾಂಗ್ರೆಸ್ ಬುದ್ಧಿ ಕಲಿಸ್ಬೇಕಾಗೈತಿ. ಸಾಬರ ಜಗಳ ಕಾಂಗ್ರೆಸ್ ಜಗಳ ಬಿಜೆಪಿಗೆ ಲಾಭ ಆಗ್ತದ. ಇಲ್ಲಿ ಬಾಗಲಕೋಟ್ನಾಗ ಅಂತೂ ಗುರ್ತೈತಿ ಅವ್ರ ಎಟ್ಟೆಟ್ ಮಹಾನ್ ನಾಯಕರು ಬಂದ್ರು, ಎಷ್ಟು ಜನ ಸೇರಿದ್ರು, ವಾತಾವರಣ ಹೆಂಗಿತ್ತು ಎಲ್ಲಾನು ಗೊತ್ತದ. ಅದಕ್ಕೆ ಕ್ರೆಡಿಟ್ ನೀವು ನಾಳೆ ಇವೆರಡು ಕ್ರೆಡಿಟ್ ಅವ್ರು ಕೊಡ್ಲಾಕತ್ತೇಳಿ ಸಾಯಂಕಾಲ ಎಲ್ಲಾ ಚಾನಲ್ದವ್ರು ಒಂದೊಂದು ತಾಸು ವಿಜೇಂದ್ರ ಇಲ್ಲದೆ ಬಿಜೆಪಿ ನಾಶ ಆಗುತ್ತೆ ಅಂತ ಹೊಡಿಬೇಡ್ರಿ. ಈಗ ಹೇಳ್ತೀನಿ, ಅದೇನೇ ಬಂದ್ರು ಹಿಂದುತ್ವ ಸಲಗ ಬರ್ಲಾಕತ್ತದ. ಬಿಜೆಪಿ ನಾಯಕತ್ವದಿಂದಿಲ್ಲ. ಬಿಜೆಪಿ ನಾಯಕತ್ವ ರಾಜ್ಯದಲ್ಲಿ ಸಂಪೂರ್ಣ ವಿಫಲ ಆಗಿದೆ. ನೋಡ್ರಿ, ಮಹಿಳೆಯರ ವಿರೋಧಿಗಳದಾರ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಯ್ತು. ಕಾಂಗ್ರೆಸ್ ಅಂದ್ರೆ ಮಹಿಳಾ ವಿರೋಧಿ. ಇದು ನಾವಿದ್ದಾಗನೇ ಅಟಲ್ ಬಿಹಾರಿ ವಾಜಪೇಯಿ ಅವರು ತರಬೇಕು ಮಹಿಳಾ ಮೀಸಲಾತಿ ಅಂದಾಗೂ ಸಹ ಕಾಂಗ್ರೆಸ್, ಮುಲಾಯಂ ಸಿಂಗ್ ಯಾದವ್, ಲಾಲು ಪ್ರಸಾದ್ ಯಾದವ್ ಎಲ್ಲರೂ ವಿರೋಧ ಮಾಡಿದ್ರು. ಸುಮ್ಮನೆ ಏನಾರು ನೆಪ ತೆಗಿದ್ರು. ನೋಡ್ರಿ, ಈಗ 850 ಸೀಟ್ ಆಗಿದ್ರೆ 33% ಸುಮಾರು 260-70 ಜನ ಮಹಿಳೆಯರು ಹೋಗ್ತಿದ್ರು. ಇವತ್ತು ಬಸವಣ್ಣ ಅವರು ಸಮಾನತೆಯನ್ನ ಸಾರದಂತವ್ರು. ಇವತ್ತೇನಾದ್ರೂ ದೇಶದಲ್ಲಿ ಮಹಿಳೆಯರಿಗೆ ಮೋಸ ಮಾಡಿದ ವಿದೇಶಿ ಇಟ್ಲಿ ಹೆಣ್ಮಗಳಾದಂತ ಸೋನಿಯಾ ಗಾಂಧಿ. ಈ ಹೆಣ್ಮಗಳಿಂದ ಈಗೇನ್ ನೈತಿಕತೆ ಇದೆ ಕಾಂಗ್ರೆಸ್ ಮಹಿಳಾ ಘಟಕಗಳಿಗೆ? ಮಹಿಳಾ ಲೀಡರ್ಗಳು ಏನದಾರ ಕಾಂಗ್ರೆಸ್ನಾಗ ಏನ್ ನಾಚಿಕೆ ಇದೆ? ಅವ್ರಿಗೆ ಎಲ್ಲ ರಾಜೀನಾಮೆ ಕೊಡ್ಬೇಕಾಗಿತ್ತು. ಅವ್ರಿಗೆ ಅಷ್ಟು ಮಹಿಳೆಯರ ಒಂದು ಇದ್ರಲ್ಲ. ಮಹಿಳೆಯರ ಅಂದ್ರೆ ಏನ್ ತಿಳ್ಕೊಂಡ್ರೆ 2,000 ರೂಪಾಯಿ ಕೊಟ್ರಾಯ್ತು, ಫ್ರೀ ಪಾಸ್ ಕೊಟ್ರಾಯ್ತು, ಅದಕ್ಕೆ ನಮ್ಗೆ ಓಟ್ ಹಾಕ್ತಾರ ಅನ್ನೋಂತ ಏನು ಕಲ್ಪನೆ ಇದಲ್ಲ. ಮುಂದಿನ ವಿಧಾನಸಭೆ ಲೋಕಸಭಾದಾಗ ತಿಳಿಸ್ತಾರೆ. ಇದೇನು ನರೇಂದ್ರ ಮೋದಿ ಅವರು ಹಿನ್ನಡೆ ಅಲ್ಲ, ಇದು ಬಿಜೆಪಿ ಹಿನ್ನಡೆ ಅಲ್ಲ, ಇದು ಹಿನ್ನಡೆ ಕಾಂಗ್ರೆಸ್ಸಿಗೆ. ನರೇಂದ್ರ ಮೋದಿ ಅವರು ಕಾಂಗ್ರೆಸ್ಸಿನ ಬಣ್ಣ ಇವತ್ತು ಬಯಲು ಮಾಡಿದ್ದಾರೆ. ಈ ಏನು ಮಹಿಳಾ ಮೀಸಲಾತಿಯನ್ನ ಕೊಳ್ಳಾರ್ದಕ್ಕ ಏನು ಮಾಡ್ಯಾರ ಅಂದ್ರ ನರೇಂದ್ರ ಮೋದಿ ಅವರು ಇದರಲ್ಲಿ ಗೆದ್ದಿದ್ದಾರೆ, ಸೋತು ಗೆದ್ದಿದ್ದಾರೆ. ಕಾಂಗ್ರೆಸ್ ಗೆದ್ದು ಸೋತಿದೆ. ಹಿಂಗಿದೆ. ನೋಡಿ, ಇಡೀ ರಾಜ್ಯದಲ್ಲಿ ಸುಮಾರು 2,88,000 ಹುದ್ದೆಗಳು ಖಾಲಿ ಇವೆ. ಮತ್ತು ಈ ನಿಗಮ ಮಂಡಳಿಗಳಲ್ಲಿ 1 ಲಕ್ಷಕ್ಕೆ ಸಮೀಪ ಹುದ್ದೆಗಳು ಖಾಲಿ ಅದ. ಹೆಚ್ಚು ಕಡಿಮೆ 4 ಲಕ್ಷ ಸಮೀಪ ಉದ್ಯೋಗ ಯುವಕರಿಗೆ ಕೊಡಬೇಕಾಗಿದೆ. ಆದ್ರೆ ಈ ಸರ್ಕಾರದ ಬಳಿ ದಿವಾಳಿ ಆಗಿದೆ. ಹಣ ಇಲ್ಲ, ಬರೀ ಗ್ಯಾರಂಟಿ. ಈ ಸಲನು 1,16,000 ಕೋಟಿ ರೂಪಾಯಿ ಸಾಲ ತೆಗೆದಾರ. ಎದ್ರ ಸಲ ತೆಗೆದಾರ? ಅಭಿವೃದ್ಧಿ ಸಲ ತೆಗೆದಾರ ಅಥವಾ ಕೃಷ್ಣ ನೀರಾವರಿ ಪೂರ್ತಿ ಮುಗಿಸ್ತೀನಿ ಅಂತ ತೆಗೆದಾರ? ಏನೂ ಇಲ್ಲ. ಕೇವಲ ಸರ್ಕಾರಿ ನೌಕರರ ಸಂಬಳ ಮಾಡಬೇಕಾಗಿದೆ, ಗ್ಯಾರಂಟಿ ಇದನ್ನ ಮೇಕಪ್ ಮಾಡ್ಕೋಬೇಕಾಗಿದೆ. ಇದರಿಂದ ಕರ್ನಾಟಕದ ಅಭಿವೃದ್ಧಿ ಆಗ್ತಾ ಇಲ್ಲ. ನಿರುದ್ಯೋಗ ಯುವಕರಿಗೆ ಇವತ್ತು ಏನು ಸಿಗ್ಬೇಕಾಗಿತ್ತು ನೌಕರಿ, ಅದು ಸಿಗ್ತಾ ಇಲ್ಲ. ಅದಕ್ಕೇ ನಾವು ನಾಳೆ ಬಿಜಾಪುರನ ಕರೆ ಕೊಟ್ಟಿದ್ವಿ. ಆದ್ರೆ ಪೊಲೀಸರು ರಾಜ್ಯ ಸರ್ಕಾರದ ಒಂದು ಒತ್ತಡದಿಂದ ಈ ಒಂದು ಏನು ಅನುಮತಿಯನ್ನ ನಿರಾಕರಿಸ್ಯಾರ. ನಾವು ಇದನ್ನ ಕಲಬುರಗಿ ಪೀಠದಲ್ಲಿ ಚಾಲೆಂಜ್ ಮಾಡ್ತೀವಿ. ನಾವು ಹೋರಾಟ ಬಿಡುದಿಲ್ಲ. ನಾನು ಯುವಕರ ಜೊತೆ ಇರ್ತೀನಿ, ಕರ್ನಾಟಕದ ನಿರುದ್ಯೋಗ ಯುವಕರ ಜೊತೆಗೆ. ನಾಳೆ ಇನ್ನೊಂದು 15 ದಿವಸದಲ್ಲಿ ನಾವೆಲ್ಲ ಯುವಕರ ಜೊತೆ ಚರ್ಚೆ ಮಾಡಿ ಬಿಜಾಪುರದಿಂದ ಬೆಂಗಳೂರು ಚಲೋ ಕಾರ್ಯಕ್ರಮ ಕೊಡ್ತೀವಿ. ಅಲ್ಲಿ ಸುಮಾರು 1 ಲಕ್ಷ ಯುವಕರು ಸೇರಿಸಿ ಏನು ನಾವು ಹೋರಾಟ ಮಾಡ್ತೀವಿ. ಸರ್ಕಾರದ ಪತನದ ಮೊದಲನೇ ಹೆಜ್ಜೆ ಆಗ್ತದೆ. ನಾ ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ, ತಕ್ಷಣ ನೇಮಕಾತಿ ಪ್ರಾರಂಭ ಮಾಡಬೇಕು. ನಮ್ಮ ನಿರುದ್ಯೋಗ ಯುವಕರಿಗೆ ಉದ್ಯೋಗ ಕೊಡಬೇಕು. ಯಾರಿಗೆ ನಿರುದ್ಯೋಗ ಯುವಕರು ಉದ್ಯೋಗ ತಗೋತಾರಲ್ಲ ಅವ್ರಿಗೆ ಯಾವ ಫ್ರೀಗಳನ್ನು ಕೊಡುವ ಅವಶ್ಯಕತೆ ಇಲ್ಲ. 2,88,000 ಉದ್ಯೋಗಗಳನ್ನು ತುಂಬಿಟ್ರೆ 2,88,000 ಕುಟುಂಬಗಳು ಏನೋ ಅವ್ರ ಅನುಕೂಲ ಆಗ್ತದೆ. ಅಂತವ್ರಿಗೆ ಏನು ಗ್ಯಾರಂಟಿ ಬೇಕಾಗಿಲ್ಲ. ಹೌದದು. ಇವತ್ತು ಏನು ಹಿಂದೆ ಇಂದಿರಾ ಗಾಂಧಿ ಎಮರ್ಜೆನ್ಸಿ ತಂದಿದ್ರಲ್ಲ, ಇವತ್ತು ಸಿದ್ದರಾಮಯ್ಯನ ಎಮರ್ಜೆನ್ಸಿ ಕರ್ನಾಟಕದ ನಡೆದಿದೆ. ಸಿದ್ದರಾಮಯ್ಯನವರು ಈ ರೀತಿ ಯುವಕರು ತಮ್ಮ ಬೇಡಿಕೆ ಬೇಡ್ಬೇಕಲ್ರಿ, ಯಾರ್ಯಾರಿಗೂ ಪರ್ಮಿಷನ್ ಕೊಡ್ತಾರೆ. ಆದ್ರೆ ಹುಡುಗರು ತಮ್ಮ ಈಗ ನೋಡ್ರಿ, ಅವರು ನಾವೇ ಆತ್ಮಹತ್ಯೆ ಮಾಡ್ಕೋತೀವಿ ಅನ್ನೋದು ಸ್ವಚ್ಛ ಮರಣ ಅದನ್ನ ಮಾಡ್ತೀವಿ ಅನ್ನೋಂಥ ಪರಿಸ್ಥಿತಿಗೆ ಯುವಕರು ಬಂದಾರ. ಮತ್ತೆ ನೀವು ಯುವಕರದ ಹೋರಾಟದ ಒಂದು ಹಕ್ಕೇನಿದೆ ಪ್ರಜಾತಂತ್ರದಾಗ. ಎಂತಿಂತ ದೇಶದ್ರೋಹಿಗಳ ಹೋರಾಟಕ್ಕೆ ಸಪೋರ್ಟ್ ಮಾಡ್ತಾರೆ. ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂಥ ಹೋರಾಟಗಳಿಗೆ ನಮ್ಮ ಪೊಲೀಸ್ ಇಲಾಖೆ ಅನುಮತಿ ಕೊಡ್ತದೆ. ನಿರುದ್ಯೋಗ ಯುವಕರು ತಮ್ಮ ಭವಿಷ್ಯದ ಬಗ್ಗೆ ನೋಡ್ರಿ, ಲಕ್ಷಾಂತರ ರೂಪಾಯಿ ಕೊಟ್ಟು ಶಿಕ್ಷಣ ಕಲ್ತಿರ್ತಾರೆ. ಅವರಿಗೆ ಇವತ್ತು ನೌಕರಿ ಇಲ್ಲ ಅಂದ್ರೆ ಅವ್ರು ಏನ್ ಮಾಡ್ಬೇಕು? ಏನು ಅವ್ರೇನು ದಯಾಮರಣ ಏನು ಇದನ್ನು ಬೇಡ್ತಾ ಇದ್ದಾರೆ, ಅದನ್ನಾದ್ರೂ ಕೊಡ್ಲಿ, ಅದರೇ ಅನುಮತಿ ಕೊಡ್ಲಿ. ಅಂದ್ರೆ ಸಿದ್ದರಾಮಯ್ಯ ಸರ್ಕಾರ ದಿವಾಳಿ ಆಗಿಬಿಟ್ಟಿದೆ. ಅದಕ್ಕೆ ನಾವು ಯುವಕರ ಜೊತೆ ಇರ್ತೀವಿ. ಆ ಬೆಂಗಳೂರು ಚಲೋ ಕಾರ್ಯಕ್ರಮ ಮಾಡ್ತೀವಿ. ಅಷ್ಟೇ ಅಲ್ಲ, ಮುಂದಿನ ತಿಂಗಳು ನಾನು ಒಳ್ಳೆಯ ಒಂದು ಮುಹೂರ್ತ ನೋಡಿ ಕರ್ನಾಟಕದಲ್ಲಿ ಹೊಸ ರಾಜಕೀಯ ಒಂದು ವಿಚಾರವನ್ನು ಪ್ರಾರಂಭ ಮಾಡಿದ್ದೀನಿ.
ಹಿಂದುತ್ವದ ಎಲ್ಲಾ ಹಿಂದೂಗಳ ಒಂದು ಸಭೆ ಅಲ್ಲಲ್ಲಿ ಜಿಲ್ಲಾವಾರು ಮಾಡ್ತಾ ಇದ್ದೀನಿ. ಮೊದಲು ಕೋಲಾರ ಜಿಲ್ಲೆಯಿಂದ ನಮ್ಮ ಏನಲ್ಲಿ ಒಂದು ದೊಡ್ಡ ದೇವಸ್ಥಾನ ಇದೆ, ವಿಘ್ನೇಶ್ವರ ದೇವಸ್ಥಾನ, ಅಲ್ಲಿ ಪೂಜೆ ಮಾಡಿ ಇಡೀ ಕರ್ನಾಟಕ ಪ್ರವಾಸ ಮಾಡ್ತೀನಿ. ನನ್ನ 3 ಉದ್ದೇಶ: ಒಂದು ಹಿಂದುತ್ವ, ಒಂದು ನಿರುದ್ಯೋಗ, 3ನೇದು ಅಭಿವೃದ್ಧಿ. ಈ 3 ವಿಷಯ ತಗೊಂಡು ಮುಂದಿನ ದಿವಸಗಳಲ್ಲಿ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ ಕಟ್ಟಬೇಕು ಅನ್ನೋಂತ ಅಭಿಪ್ರಾಯವನ್ನು ಜನರನ್ನು ತಗೋತೀನಿ. ಪ್ರಾರಂಭ ಆಯ್ತು. ಮುಂದಿನ ತಿಂಗಳ ಮೇದಲ್ಲಿ ಒಂದು ಒಳ್ಳೆಯ ದಿನ ನೋಡಿ ಇಡೀ ಎಲ್ಲಾ ಜಿಲ್ಲಾ ಕೇಂದ್ರ ಮೊದಲು ಹೋಗ್ತೀನಿ. ನೆಕ್ಸ್ಟ್ ಎಲ್ಲಾ ತಾಲೂಕಾ ಕೇಂದ್ರಕ್ಕೆ ಹೋಗ್ತೀನಿ. ಎಲ್ಲಾ ಹಿಂದೂ ಸಂಘಟನೆಗಳನ್ನ, ನಿರುದ್ಯೋಗ ಯುವಕರನ್ನ ಹಾಗೂ ಅಭಿವೃದ್ಧಿ ಚಿಂತನೆ ಮಾಡುವಂತ ಜನರ ಒಂದು ಸಭೆಯನ್ನ ನಾ ಮಾಡ್ತೇನೆ. ಅದ್ ಏನ್ ನೋಡೋಣ ಮುಂದೆ ಯಾವ್ದು ನೋಡನ್ರಿ. ಅವ್ರು ಚುನಾವಣಾ ಆಯೋಗದವ್ರು ಯಾವ್ದು ಕೊಡ್ತಾರ, ನೀವೇನಾರು ಶಿಫಾರಸ್ ಮಾಡಿ ಕೊಡ್ಸಿದ್ರೆ ಕೊಡ್ಸಿ. ನಾ ಮೊದಲು ಅಭಿಪ್ರಾಯ ತಗೋತೀನಿ ಇಡೀ ರಾಜ್ಯದ ಅಭಿಪ್ರಾಯ ತಗೊಂಡು ಮುಂದೆ ಏನ್ ನಿರ್ಣಯ ಮಾಡ್ಬೇಕು ಅನ್ನೋದು ಮಾಡ್ತೇನೆ.